ಮಾನವೀಯತೆಯನ್ನೇ ಮರೆತು ಬಿಟ್ರ ನಮ್ಮ ಮೆಟ್ರೋ ಸಿಬ್ಬಂದಿ. ಇದೊಂದು ವಿಡಿಯೋ ನೋಡಿದ್ರೆ ನಿಮಗೂ ಕೂಡ ಅದೇ ಪ್ರಶ್ನೆ ಮೂಡುತ್ತೆ. ಅನ್ನದಾತನಿಗೆ ಬೆಂಗಳೂರಿನ ಮೆಟ್ರೋದಲ್ಲಿ ಅವಮಾನ ಆಗಿದೆ. ಬಟ್ಟೆ ಕ್ಲೀನ್ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ರೈತನನ್ನ ಮೆಟ್ರೋ ಸಿಬ್ಬಂದಿ ಒಳಗಡೆನೇ ಬಿಟ್ಟಿಲ್ಲ. ರಾಜಾಜಿನಗರ ನಮ್ಮ ಮೆಟ್ರೋ ಸಿಬ್ಬಂದಿಯ ಅತಿರೇಕದ ವರ್ತನೆ ಸದ್ಯ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಬಡ ರೈತನ ಮೇಲೆ ಸಿಬ್ಬಂದಿ ದುರಹಂಕಾರದ ವರ್ತನೆಯನ್ನ ತೋರಿಸಿದ್ದಾರೆ. ಹಾಗಾದ್ರೆ ಟಿಪ್ ಟಾಪ್ ಡ್ರೆಸ್ ಹಾಕೊಂಡು ಬಂದ್ರೆ ಮಾತ್ರ ಮೆಟ್ರೋ ಒಳಗೆ ಎಂಟ್ರಿನಾ? ರೈತನನ್ನ ಒಳಗೆ ಬಿಡದ ಸಿಬ್ಬಂದಿ ವಿರುದ್ಧ ಸಹ ಪ್ರಯಾಣಿಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಬ್ಯಾಗಲ್ಲಿ ಏನಿಲ್ಲ, ಬ್ಯಾಗಲ್ಲಿ ಬಟ್ಟೆಗಳಿದಾವೆ. ಏನಿಲ್ಲ ಸರ್, ಎಲ್ಲ ಸರ್ಚ್ ಮಾಡಿದ್ದಾರೆ. ಡ್ರೆಸ್ ಗಲೀಜಿಲ್ಲ ಅಂತ ಬಿಡ್ತಿಲ್ಲ ಒಳಗೆ. ಅಲ್ಲಿ ಸರ್ ನೋಡಿ, ಅವ್ರು ರೈತರವರು ನೀವು ಯಾರಿಗ್ ಮಾಡ್ತೀರೋ ಮಾಡಿ. ಅಲ್ಲ, ಇದು ಬೇರೆಯವ್ರಿಗೆ ಅಸಹ್ಯ ಆಗುತ್ತಂತೆ. ಅಲ್ಲ, ಬೇರೆ ಇದು VIP ಟ್ರಾನ್ಸ್ಪೋರ್ಟ್ ಇದು. ಅವ್ರ ಟಿಕೆಟ್ ಇದೆ, ಎಲ್ಲ ಇದೆ ಅವ್ರದ್ದು. ಅವ್ರು ಯಾಕೆ ಒಳಗ್ ಬಿಡಲ್ಲ? ಆತರ ಬೋರ್ಡ್ ಇದಂತೆ, ಗಲೀಜ್ ಗಟ್ಟೆ ಹಾಕೊಂಡಿರಿಗೆ ಬಿಡಲ್ಲ ಅಂತ. ಎಲ್ಲಿ ತೋರ್ಸು ಅಂದೆ ಬೋರ್ಡ್. ದುಡ್ಡಿಲ್ಲ, ಹಾಕೊಂಡಿದಾರ ಅವರು. ನಾನ್ ಚೆನ್ನಾಗಿ ಹಾಕೊಂಡಿದ್ದೀನಿ, ನನಗೆ ಫ್ರೀ ಬಿಡ್ತಾರಾ? ನಂದು ಹೆಂಗಿದ್ ನೋಡಿ, ಲಕ್ಕ ಉಳಿದ್, ನನಗ್ ಬಿಡ್ತಾರಾ ಫ್ರೀಯಾಗಿ? ಏನಾರ ಇದ್ರೆ ತೆಗೆದು ಹೊರಗೆ ಕಳಿಸಿ, ನಾನೇನು ಹೇಳಲ್ಲ. ವಾರ್ನಿಂಗ್ ಮಾಡಿದ್ದಾರೆ ಸರ್. ಆಗಲ್ಲ ಸರ್. ಪಾಪ ಅವರು ಗಲೀಜಿರ್ಲಿ, ರೈತರವ್ರು ಪಾಪ ಅವ್ರಿಗೆ ಏನ್ ಗೊತ್ತಾಗತ್ತೆ ಹೇಳಿ. ನೀವು ಗಲೀಜ್ ಆಗ್ತದೆ ನೀವು ಹೇಳಿ, ವಿಚಾರ ಮಾಡಿ. ಹಳ್ಳಿಯವರು ಅವರು ಅಷ್ಟೊತ್ತು ನಮಗೆ ಕಾಯಕ್ಕಾಗಲ್ಲ, ನಾವು ಹೋಗ್ಬೇಕು. ಆಲ್ರೆಡಿ ಬಂದ್ 15 ನಿಮಿಷ ಆಯ್ತು ಇಲ್ಲಿ. ಏನಾರ ಪ್ರಾಬ್ಲಮ್ ಇರೋ ಹೊರಗೆ ಕಳಿಸಿ, ನಾನೇನು ಹೇಳಲ್ಲ. ನಾನು ಅಗ್ರಿ ಆಗ್ತೇನೆ ಸರ್, ಅದಕ್ಕೆ ನಾನು ಅಗ್ರಿ ಆಗ್ತೇನೆ. ಬಟ್ ನೀವು ಗಲೀಜಿದೆ ಅಂತಂದ್ರೆ ಬಿಡಬಾರ್ದು. ಆ ತರ ನಿಮ್ಗೆ ತಪ್ಪಾಗುತ್ತೆ. ಅದ್ ಹೆಂಗಿದೆ ಹೇಳಿ ರೂಲ್ಸ್? ಎಲ್ಲಿದೆ ಗಲೀಜ್ ಬಟ್ಟೆಗೆ ಬಿಡಲ್ಲ ಅಂತ? ಬೋರ್ಡ್ ಹಾಕಿದ್ರ ಈ ತರ ಗಲೀಜಿದೆ ನಾವು ಬಿಡ. ಹಂಗಿದ್ರೆ ಸರಿ, ನಾನು ಹೊಸ ಪಂಚೆ ಕುಡಿಸಿ ಕರ್ಕೊಂಡು ಹೋಗ್ತೀನಿ ಒಳಗ ಅವ್ರನ್ನ. ಆ ತರ ಬಿಡಬಾರ್ದು, ನಾನು ಮಾಡಬಾರ್ದು. ನಡೀರಿ, ಚಲೋ ಭಯ್ಯ, ಚಲೋ ಅಂದರ್ ಚಲೋ. कौन क्या बोलेगा? क्या है इसमें? ಮೇಲೆ ಬೇಡ, ನಾನೇ ಹೇಳ್ತೀನಿ, ಕಿತ್ತೊಗಿರಿ ಅಂತ ಹೇಳ್ತೀನಿ. इसमें क्या है? आइए, आओ आओ. नहीं आएगा? मैं क्यों आया? नहीं आएगा मैं. क्या ಏನ್ VIP ಟ್ರಾನ್ಸ್ಪೋರ್ಟ್ ಇದು? ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಬಟ್ಟೆಯಿಂದ ಜನರನ್ನ ಅಳೆಯುವಂತಹ ಕೆಲಸ ನಮ್ಮ ಮೆಟ್ರೋದಲ್ಲಿ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಪಾಪ ಬಡವರು ಬಟ್ಟೆ ಕೊಳಕಾಗಿದೆ, ದುಡ್ಡು ಕೊಟ್ಟು ಹೋಗೋದಕ್ಕೆ ಸಿದ್ಧರಿದ್ದಾರೆ, ಆದ್ರೆ ಬಿಟ್ಕೊಳ್ಳೋದಕ್ಕೆ ಮೆಟ್ರೋ ಸಿಬ್ಬಂದಿ ಸಿದ್ಧರಿಲ್ಲ. ಏನಿದು ಘಟನೆ? ಎಲ್ಲವನ್ನ ವಿವರವಾಗಿ ತಿಳಿಸಬಹುದಾ ಮಂಜುನಾಥ್? ವಿದ್ಯಾಶ್ರೀ, ಏನು ಇವತ್ತು ರಾಜಾಜಿನಗರ ಮೆಟ್ರೋದಲ್ಲಿ ಒಬ್ಬ ರೈತ ತಾನೊಂದು ಏನು ಬೇರೆ ಪ್ರದೇಶಕ್ಕೆ ಹೋಗಬೇಕಾಗಿತ್ತು. ಈ ಹಿನ್ನೆಲೆಯಲ್ಲಿ ಒಂದು ರಾಜಾಜಿನಗರ ಮೆಟ್ರೋಕ್ಕೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ಟಿಕೆಟನ್ನು ತೆಗೆದುಕೊಳ್ಳೋದಕ್ಕೆ ಅಥವಾ ಅದು ಎಂಟ್ರಿ ಆಗೋದಕ್ಕೆ ಮುಂಚೆ ಅಲ್ಲಿನ ಮೆಟ್ರೋ ಸಿಬ್ಬಂದಿ ಆತನನ್ನು ತಡೆದಿರುವಂಥದ್ದು. ಪ್ರಮುಖವಾಗಿ ಆತ ಒಂದು ಕ್ಲೀನ್ ಬಟ್ಟೆಯನ್ನು ಹಾಕಿಲ್ಲ ಅನ್ನೋ ಕಾರಣಕ್ಕೆ ತಡೆದು ಆತನನ್ನು ಮೆಟ್ರೋ ಒಳಗಡೆ ಬಿಡೋಕ್ಕೆ ನಿರಾಕರಿಸಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಅಲ್ಲಿ ಪ್ರಯಾಣಿಕರೊಬ್ಬರು ಆತನ ಒಂದು ರೈತನ ಜೊತೆಗೆ ನಿಂತು ಅಲ್ಲಿ ಮೆಟ್ರೋ ಸಿಬ್ಬಂದಿ ಜೊತೆ ಒಂದು ಫೈಟ್ ಮಾಡಿರುವಂಥದ್ದು. ರೂಲ್ಸ್ ಪ್ರಕಾರ ಎಲ್ಲೂ ಕೂಡ ಕ್ಲೀನ್ ಬಟ್ಟೆ ಹಾಕ್ಕೊಂಡು ಬಂದರೆ ಮಾತ್ರ ಒಳಗಡೆ ಎಂಟ್ರಿ ಅನ್ನೋದು ಮೆಟ್ರೋ ರೂಲ್ಸ್ ಆಗಿರ್ಬೋದು ಅಥವಾ ಯಾವುದೇ ಕಾನೂನಿನಲ್ಲಿ ಇಲ್ಲ. ಈಗಿದ್ರೂ ಕೂಡ ಆತ ರೈತನಿಗೆ ಈ ರೀತಿ ನಡ್ಕೊಂಡಿರೋದಂತೂ ಸರಿ ಇಲ್ಲ ಅನ್ನೋ ಒಂದು ನೇರವಾಗಿ ಪ್ರಶ್ನೆ ಮಾಡ್ತಾರೆ. ನಂತರ ಆ ರೈತನ ಜೊತೆ ನಿಂತು ಒಳಗಡೆ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ಯಾವುದೇ ಪ್ರಯಾಣಿಕರು ಟಿಕೆಟ್ ತೆಗೆದುಕೊಂಡ ಸಂದರ್ಭದಲ್ಲಿ ಅವರು ನೇರವಾಗಿ ಪ್ರಯಾಣ ಮಾಡಲಿಕ್ಕೆ ನಿಯಮಗಳಲ್ಲಿ ಅವಕಾಶ ಇದೆ. ಆದರೆ ಟಿಕೆಟ್ ತೆಗೆದುಕೊಳ್ಳದೆ ಇದ್ರೆ ಮಾತ್ರ ಅಂಥವ್ರನ್ನ ನಿಲ್ಲಿಸುವಂಥ ಕೆಲಸವನ್ನು ಮಾಡಬೇಕಾದಂಥ ಕೆಲಸವನ್ನು ಸಿಬ್ಬಂದಿಗಳಿಗಿರುತ್ತೆ. ಆದರೆ ಈ ರೀತಿ ಒಬ್ಬನನ್ನು ಪ್ರಯಾಣಕ್ಕೆ ಅಡ್ಡಿಪಡಿಸಿರುವಂಥದ್ದು ಕ್ಲೀನ್ ಬಟ್ಟೆ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಈ ರೀತಿಯ ಒಂದು ಅಮಾನವೀಯ ಘಟನೆ ನಡೆದಿರುವಂಥದ್ದು ರಾಜಾಜಿನಗರ ಮೆಟ್ರೋ ಸ್ಟೇಷನಲ್ಲಿ. ಆದರೆ ಎಲ್ಲೂ ಕೂಡ ಕಾನೂನಲ್ಲಿ ಆಗಿರ್ಬೋದು ಅಥವಾ ಮೆಟ್ರೋ ಪಾಲಿಸಿಯಲ್ಲಿ ಆಗಿರ್ಬೋದು ಈ ರೀತಿ ಬಟ್ಟೆ ವಿಚಾರವಾಗಿ ಪ್ರಯಾಣಿಕರಿಗೆ ಅಡ್ಡಿಪಡಿಸುವಂಥ ಯಾವುದೇ ಕಾನೂನು ಇಲ್ಲೇ ಇದ್ರು ಈ ರೀತಿಯ ಘಟನೆ ನಡೆದಿರುವಂಥದ್ದು ನಿಜಕ್ಕೂ ಕೂಡ ಒಂದು ಖಂಡನೀಯ ಅಂತ ಹೇಳ್ಬೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.